ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾನಾವಳಿಯ ಹೀರೆಕಾಯಿ ಪಲ್ಯ ಹಾಗೂ ಜೋಳದ ರೊಟ್ಟಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಹೀರೆಕಾಯಿ ಪಲ್ಯ ಮಾಡಲು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಇದನ್ನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದ್ಸರಿ ಎಲ್ಲ ಕಟ್ ಮಾಡಿಕೊಂಡು ನಂತರ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಒಂದು ಟೊಮ್ಯಾಟೊನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಇವಾಗ ಹೀರೆಕಾಯಿ ಸಿಪ್ಪೆನ ತೆಗೆದುಬಿಡೋಣ. ತೆಗೆದು ಇದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಇವಾಗ ಹೀರೆಕಾಯಿ ಸಿಪ್ಪೆನ ತೆಗೆದುಬಿಡೋಣ. ತೆಗೆದು ಇದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮತ್ತೆ ಒಂದು ಬೌಲಷ್ಟು ಬೇಳೆನ ಕುದಿ ಇಟ್ಕೊಳ್ಳೋಣ. ಇವಾಗ ಕುದಿಸೋಕೆ ಹಾಕೊಳ್ಳೋಣ. ಇವಾಗ ಬೇಳೆನ ಹಾಕೋತೀವಿ. ಅಷ್ಟು ಬೇಳೆನ ಒಂದು ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊತಿದ್ದೀನಿ. ಬೇಳೆನ ಇಲ್ಲಿ ಸೈಡ್ಗೆ ಕುದಿಸಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡಲು ಹೀರೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವು ಸೊಪ್ಪು, ಆಮೇಲೆ ಒಂದು ಚಿಕ್ಕ ಬೌಲಷ್ಟು ಬೇಳೆನ ಕುದಿಸಿ ಇಟ್ಕೊಂಡಿರೋದು, ಆಮೇಲೆ ಇದು ಶೇಂಗಾ ಪೌಡ್ರು, ಆಮೇಲೆ ಅರಿಶಿನ, ಆಮೇಲೆ ಎಣ್ಣೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಂದರೆ ಕೆಂಪು ಖಾರ, ರೆಡ್ ಚಿಲ್ಲಿ. ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಗಿದೆ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಸಾಸಿವೆ, ಇವಾಗ ಕರಿಬೇವು ಸೊಪ್ಪನ್ನ ಹಾಕೋತಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಫ್ರೈ ಆದ ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಚಿಕ್ಕ ಚಿಕ್ಕ ಇಟ್ಟಿರುವಂಥ ಈರುಳ್ಳಿನ ಹಾಕೋತಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಗಡ್ಡೆ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಮತ್ತೆ ಇದನ್ನು ಒಂದ್ಸರಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಲಿ. ಇವಾಗ ಈರುಳ್ಳಿ ಟೊಮ್ಯಾಟೊ ಎಣ್ಣೆನ ಬಿಟ್ಕೋತಿದೆ. ಇವಾಗ ನಾವು ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ. ಕುದಿಸಿಟ್ಟಿರುವಂಥ ಇದನ್ನು ಬೇಳೆನ, ನಂತರ ಹೀರೆಕಾಯಿ ಫ್ರೈ ಮಾಡಿರುವಂಥ ಹೀರೆಕಾಯಿನ ಹಾಕ್ಕೊಳ್ಳೋಣ. ನಂತರ 1 ಸ್ಪೂನ್ ಅಷ್ಟು ಗುರೆಳ್ಳು ಪುಡಿ ಅಂದರೆ ಹುಚ್ಚೆಳ್ಳು ಹಾಕ್ಕೊಳ್ಳೋಣ. ಇವಾಗ ಇದನ್ನ ಒಂದ್ಸರಿ ಫ್ರೈ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತಿದ್ದೀನಿ. ಸ್ವಲ್ಪ ಪಲ್ಯ ಇದು ಗ್ರೇವಿ ಥರ ಆಗಲಿ ಅಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದು 5 ನಿಮಿಷ ಕುದಿಬೇಕು. ಇವಾಗ ಹೀರೆಕಾಯಿ ಪಲ್ಯ ಈ ಥರ ಪಳ ಪಳ ಕುದೀತಿದೆ. ಇವಾಗ ಇದಕ್ಕೆ ನಾವು
ಕೊತ್ತಂಬರಿ ಸೊಪ್ಪನ್ನ ಹಾಗೆ ಶೇಂಗಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಈ ಥರ ಗ್ರೇವಿ ಥರನೇ ಮಾಡ್ಕೊಂಡಿರೋದು ಇದನ್ನು, ಅಂದರೆ ರೈಸ್ಗೆ ಹಾಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಈ ಥರ ಮಾಡ್ಕೊಂಡಿರೋದು. ನೀವು ಗಟ್ಟಿ ಬೇಕಂದರೆ ಗಟ್ಟಿನೂ ಮಾಡ್ಕೋಬೋದು, ಅಂದರೆ ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀವು ಇದನ್ನು ಕುದಿಸ್ಕೋಬೇಕು. ಇವಾಗ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಇನ್ನೇನು ಗ್ಯಾಸ್ ಆಫ್ ಮಾಡಬೇಕಂದಾಗ ನಾವು ಲಾಸ್ಟ್ಗೆ ಶೇಂಗಾ ಪೌಡ್ರ್ ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಆದ ನಂತರ ಇದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಹೀರೆಕಾಯಿ ಪಲ್ಯಗೆ ಜೋಳದ ರೊಟ್ಟಿನ ಮಾಡ್ತಿದ್ದೀನಿ, ಹಾಗೆ ಅದ್ರ ಜೊತೆ ಬೆಂಡೆಕಾಯಿ ಫ್ರೈನ ಮಾಡ್ತಿದ್ದೀನಿ. ಇವಾಗ ನಾವು ಹೀರೆಕಾಯಿ ಪಲ್ಯಗೋಸ್ಕರ ಒಂದೆರಡು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೀರು ಕುದೀತಿದೆ, ರೊಟ್ಟಿಗೆ ಹಾಕ್ಕೊಳ್ಳೋಣ. ರೊಟ್ಟಿ ಹಿಟ್ಟಿಗೆ ಹಾಕ್ಕೊಂಡು ಇವಾಗ ರೊಟ್ಟಿ ಹಂಚನ ಕಾಯಿಡೋಣ. ಇವಾಗ ಹಿಟ್ಟು ರೊಟ್ಟಿ ಮಾಡಲು ರೆಡಿಯಾಗಿದೆ ನೋಡಿ. ಈ ಥರ ಹಿಟ್ಟಿಡಿದ್ರೆ ಇದನ್ನ ಈ ಥರ ಇಟ್ಕೋಬೇಕು. ಇವಾಗ ಹಂಚು ಕಾದಿದೆ. ಈ ಥರ ಹಿಟ್ಟನ್ನ ತಗೊಂಡು ಈ ಥರ ರೌಂಡ್ ಆಗಿ ಮಾಡಿಕೊಂಡು ನೀವು ಕೆಳಗಡೆ ಈ ಥರ ಜೋಳದ ಹಿಟ್ಟು ಹಾಕ್ಕೊಂಡು ಈ ಥರ ಸ್ಲೋ ಆಗಿ ಇದನ್ನ ತಟ್ಟಬೇಕು. ಈ ಥರ ಮಾಡ್ಕೋಬೇಕು. ಆ ನಂತರ ಎರಡು ಕೈಯಿಂದ ನಿಧಾನವಾಗಿ ತಟ್ಟಬೇಕು. ಇವಾಗ ಇದನ್ನ ನಿಧಾನವಾಗಿ ಇನ್ನೊಂದು ಕೈ ಮೇಲೆ ಹಾಕ್ಕೊಂಡು ಮತ್ತೆ ಒಂದು ಕೈಗೆ ಹಾಕ್ಕೊಂಡು ಈ ಥರ ಇದನ್ನ ಕಾದಿದಂತ ಹಂಚ ಮೇಲೆ ಹಾಕ್ಕೋಬೇಕು. ಇದಕ್ಕೆ ನೀರನ್ನ ಸವರ್ಸ್ಕೋಬೇಕು ಒಂದು ಕಾಟನ್ ಬಟ್ಟೆಯಿಂದ. ಇವಾಗ ಕಾಟನ್ ಬಟ್ಟೆನ ಎದ್ದಿ ನೀರಲ್ಲಿ ಈ ಥರ ಇದನ್ನ ನೀರನ್ನ ಹಚ್ಕೋಬೇಕು. ಇವಾಗ ರೊಟ್ಟಿ ರೆಡಿಯಾಗಿದೆ. ಇದನ್ನ ಇವಾಗ ರೊಟ್ಟಿ ರೆಡಿಯಾಗಿದೆ. ನಾವು ಪಲ್ಯನ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ರೊಟ್ಟಿ ಜೊತೆ ಹೀರೆಕಾಯಿ ಪಲ್ಯ, ನಂತರ ಬೆಂಡೆಕಾಯಿ ಫ್ರೈ. ನೀವು ಇದನ್ನ ಹೀರೆಕಾಯಿ ಪಲ್ಯನ ಚಪಾತಿ ಜೊತೆನೂ ತಿನ್ಬೋದು, ನಂತರ ರೈಸ್ ಜೊತೆನೂ ತಿನ್ಬೋದು, ಹಾಗೆ ಜೋಳದ ರೊಟ್ಟಿನೂ ಜೊತೆನೂ ತಿನ್ಬೋದು. ಒಂದ್ಸರಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಸಹ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಹೀರೆಕಾಯಿ ಪಲ್ಯನ ರೆಡಿ ಮಾಡಿ ಯಾವ ಥರ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.